ಮತ್ತೊಂದು ಕಡೆಯಲ್ಲಿ ಹಾಸನ ಶಕ್ತಿ ಪ್ರದರ್ಶನದ ಹೊತ್ತಲ್ಲೇ ಡಿಸಿಎಂ ಡಿಕೆ ಹೇಳಿರುವಂತ ಅಂಡರ್ಸ್ಟ್ಯಾಂಡಿಂಗ್ ಮಾತು ಸಂಚಲನ ಸೃಷ್ಟಿಸಿದೆ. ಕೈಕೋಟೆಯ ಒಳಗೆ ಸಿಎಂ ಕುರ್ಚಿ ಕಿಚ್ಚು ಹೊತ್ತಿಸಿದೆ. ಆದ್ರೆ ತಮ್ಮ ಮತ್ತೆ ಸಿಎಂ ನಡುವೆ ಯಾವುದೇ ಅಗ್ರಿಮೆಂಟ್ ನಡೆದಿಲ್ಲ, ಹೈಕಮಾಂಡ್ ಜೊತೆಗೂ ಯಾವುದೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಡಿಸಿಎಂ ಸ್ಪಷ್ಟಪಡಿಸಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ನಡೆದಿದೆ. ಇದೇ ಹೊತ್ತಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಇಂಥದ್ದೊಂದು ಸಂಚಲನ ಸೃಷ್ಟಿಗೆ ಕಾರಣವಾಗಿದ್ದು ಡಿಕೆ ಅಂಡರ್ಸ್ಟ್ಯಾಂಡಿಂಗ್ ಮಾತು. ಆದರೆ ಅಂಡರ್ಸ್ಟ್ಯಾಂಡಿಂಗ್ ಮಾತನ್ನ ಡಿಕೆ ತಳ್ಳಿ ಹಾಕಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಡಿಸಿಎಂ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಮುನ್ನೆಲೆಗೆ ಬಂತು ಅಧಿಕಾರ ಹಂಚಿಕೆ ಮಾತು. ಡಿಕೆ ಅಂಡರ್ಸ್ಟ್ಯಾಂಡಿಂಗ್ ಮಾತು ಕೈ ಕೋಲಾಹಲ. ರಾಜ್ಯ ರಾಜಕಾರಣದಲ್ಲಿ ಕಳೆದ ಒಂದಷ್ಟು ದಿನಗಳಿಂದ ಸೈಲೆಂಟ್ ಆಗಿದ್ದ ಸಿಎಂ ಹುದ್ದೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಮನೆಯೊಳಗೆ ಪರ ವಿರೋಧಕ್ಕೆ ಕಾರಣವಾಗಿದೆ. ಡಿಕೆ ಅಂಡರ್ಸ್ಟ್ಯಾಂಡಿಂಗ್ ಮಾತನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯ ತಳ್ಳಿ ಹಾಕಿದ್ರು. ಇದಕ್ಕೆ ಡಿಕೆ ಮುಗುಳ್ನಗುತ್ತಲೇ ಪ್ರತಿಕ್ರಿಯಿಸಿದ್ರು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ ಸಿ ಎಂ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಂ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. ಇದಷ್ಟಕ್ಕೆ ಸಿಎಂ ಹುದ್ದೆ ಚರ್ಚೆ ಸೈಲೆಂಟ್ ಆಗಿಲ್ಲ. ಡಿಕೆ ಹೇಳಿಕೆಗೆ ಪರಮೇಶ್ವರ್ ಖಾರವಾಗಿ ಮಾತನಾಡಿ, ಒಪ್ಪಂದ ಆಗಿದ್ರೆ ನಾವೆಲ್ಲರೂ ಯಾಕೆ ಬೇಕು, ಅವರವರೇ ರಾಜಕಾರಣ ಮಾಡಿ ಅವರವರೇ ನಡೆಸಲಿ ಅಂದ್ರು. ಇನ್ನು ಡಿಕೆ ಪ್ರತಿಕ್ರಿಯಿಸಿ, ನಾನು ಪರಮೇಶ್ವರ್ ಹತ್ರ ಮಾತನಾಡಿಲ್ಲ, ರಾಜಕಾರಣದಲ್ಲಿ ನನಗ್ಯಾರು ವೈರಿಗಳಿಲ್ಲ ಅಂತಂದ್ರು. ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ. ನನಗೆ ಯಾರ ಮೇಲೂ ಡಿಫ್ರೆನ್ಸ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್, ಆಲ್ ಆರ್ ಫ್ರೆಂಡ್ಸ್. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಶಕ್ತಿ ಏನೆಂದು ಎಲ್ರಿಗೂ ಗೊತ್ತಿದೆ. 5 ವರ್ಷ ಅಲ್ಲ 15 ವರ್ಷ ಸಿಎಂ ಆಗಿರಬೇಕು ಅಂತ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೊಡೋದು ತಗೊಳ್ಳೋದು ಅಂತಿಮ ನಿರ್ಣಯ ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ. ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಇನ್ನೂ 15 ವರ್ಷ ಇರಬೇಕು ಅನ್ನೋರು. ಇನ್ನು ಮತ್ತೊಮ್ಮೆ ಈ ಕುರಿತು ಸ್ಪಷ್ಟಪಡಿಸಿರೋ ಡಿಸಿಎಂ ಡಿಕೆ, ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಎಂದಿದ್ದಾರೆ. ಈ ಬಗ್ಗೆ ಕೆಲವು ಮಾಧ್ಯಮಗಳು ಮಾಡುತ್ತಿರುವ ವರದಿಯನ್ನ ಡಿಸಿಎಂ ಡಿಕೆ ನಿರಾಕರಿಸಿದ್ದಾರೆ. ತಮ್ಮ ಮತ್ತು ಸಿಎಂ ನಡುವೆ ಯಾವುದೇ ಅಗ್ರಿಮೆಂಟ್ ನಡೆದಿಲ್ಲ, ಹೈಕಮಾಂಡ್ ಜೊತೆಗೂ ಯಾವುದೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಡಿಸಿಎಂ ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾ ಫೈನಲ್, ಸಿಎಂ ಏನು ಹೇಳ್ತಾರೆ ಅದು ಫೈನಲ್. ಬೇರೆ ತಕರಾರಿಲ್ಲ, ತಮ್ಮದು ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್. ಆದರೆ ಅಧಿಕಾರ ಹಂಚಿಕೆ ಚರ್ಚೆ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಬಲ್ಲ ಮೂಲಗಳ ಪ್ರಕಾರ ಅಧಿಕಾರ ಹಂಚಿಕೆ ಬಗ್ಗೆ ತೀರ್ಮಾನ ಆಗಿದೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಬಲ್ಲ ಮೂಲಗಳ ಪ್ರಕಾರ ಶೇರಿಂಗು ಚರ್ಚೆ ತೀರ್ಮಾನ ಆಗಿದೆ ಅನ್ನುವಂಥದ್ದು ಗೊತ್ತಿದೆ. ಯಾಕೆ ನಮ್ಮ ಜಿಲ್ಲೆಯವರೇ ಅಲ್ವಾ, ಅಂದ್ಕೊಂಡಿದ್ದೀವಿ. ಅವ್ರ ಪಕ್ಷದ ತೀರ್ಮಾನ ಏನು ಮಾಡ್ತಾರೆ ನೋಡಿ. ಇನ್ನು ಹಾಸನದಲ್ಲಿ ನಡೆಯುತ್ತಿರುವ ಜನಕಲ್ಯಾಣ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದು ಘೋಷಣೆ ಕೂಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಸಿದ್ದರಾಮಯ್ಯನವರು 5 ವರ್ಷ ಪೂರೈಸಬೇಕು ಅನ್ನೋದು ನಮ್ಮ ಆಸೆ. ಈಗ ನಾವೆಲ್ಲ ಏನು ಉತ್ತರ ಕನ್ನಡದಿಂದ ಬಂದಿದ್ದೀವಿ, ನಾವೆಲ್ಲ ಸ್ವಂತ ಖರ್ಚಲ್ಲಿ ಬಂದಿದ್ದೀವಿ. ನಾವು ಯಾವುದೋ ಸ್ಪಾನ್ಸರ್ ಆಗಲಿ ಯಾವುದೇ ಕಾರ್ಯಕ್ರಮ ಪಡಿಬೇಕು, ಸರ್ಕಾರದಿಂದ ಉಪಯೋಗ ಪಡಿಬೇಕಂತ ಬಂದಿಲ್ಲ. ಹಾಗಾಗಿ ಜನಬೆಂಬಲ ಇರುವಂಥ ಸಿದ್ದರಾಮಯ್ಯನವ್ರನ್ನ ಕೆಣಕಿದ್ರೆ ಮುಂದೆ ಕರ್ನಾಟಕ ರಾಜಕೀಯ ಮತ್ತು ದೇಶದ ರಾಜಕೀಯ ಕೂಡ ಬದಲಾಗೋ ಅವಕಾಶ ಇದೆ. ಈ ಮೂಲಕ ತಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.